ಆಯ್ತಮ್ಮ ನೀನು ಮೂರು ಕಾಷ್ಟವನೇ ನಿನ್ಗೆ ಎಂತ ಆಯ್ತಾ? ಅಮ್ಮ ನೀರು ಕುಡಿತಾ? ಅಲ್ಲ ನಿನ್ಗೆ ಎಂತ ಆಯ್ತಾ? ನಂಗೆ ಅವರೊಬ್ಬ ಹಿಡ್ಕೊಂಡ್ರಲ್ಲ, ನಂಗೆ ಹಿಡ್ಕೊಂಡ್ರೆ ಕೆಲಸ ಸಿಗಲ್ಲ. ನಿನ್ನೆ ಹಿಡ್ಕೊಂಡೆ ಅಮ್ಮ. ನಾನು ನಿನ್ನ ಅಮ್ಮ, ನಿನ್ನ ನಮ್ಮ ಅಷ್ಟೇ ಹಿಡ್ಕೊಂಡೆ ಅಮ್ಮ. ಮಗ ಅವನಿಗೆ ಸರಿ ಕೆಲಸ ನೀವು ಮುಂದುವರ್ಸಿ. ಮಗ ಬರಿ ಮುಗಿತೆ. ನೀವು ಇವತ್ತು ತಪ್ಕೊಳ್ಳೋ ಕಾರ್ಯಕ್ರಮ ಒಂದು ಬೇಡ. ನಿಮ್ಮ ಲಾರಿ ನನ್ನ ಮೇಲೆ ಬರ್ತದೆ ಈಗ. ಅವನಿಗೆ ಸಾಯ್ತು ನಾ ಬಟ್ಟೆ ನೀವು ದೂರ ಇಲ್ಲ. ಅಮ್ಮ ಕೈ ಕೊಡಿ ಅಮ್ಮ, ಇಲ್ಲ ಕೈ ಕೊಡಿ. ಕುಡಿಯಲ್ಲ ನೀವು ಮಗ ತಪ್ಕೊಳ್ಳೋದು ಬೇರೆ ಮಾಡ್ತಾರೆ. ಬನ್ನಿ ನೀವು ಮಾಡ್ತಾರೆ ಅಜ್ಜಿ, ಇಲ್ಲಿ ಹಾಸನ ಉಂಟು, ನೀರು ಬೇಕಜ್ಜಿ. ತಂಗಿ ಅಕ್ಕ ನಿನ್ನನ್ನು ಕಾಣಬೇಕೆಂಬುದಾಗಿ ಬಹುದಿನಗಳಿಂದ ಹಂಬಲಿಸುತ್ತಾ ಇದ್ದವಳು ನಾನು. ನಾವು ಯಾವತ್ತು ಸಿಂಧೂ ಗ್ರಾಮಕ್ಕೆ ಬಂದೆವೋ ಆವತ್ತಿನಿಂದ ನಾವು ಗೋಕುಲಕ್ಕೆ ಬರ್ಲಿಕ್ಕೆ ಆಗಲಿಲ್ಲ. ನಿನ್ನ ಮುಖ ದರ್ಶನ ನನ್ನ ಪಾಲಿಗೆ ಆಗಲಿಲ್ಲ. ಇಲ್ಲಿಯವರೆಗೆ ನನ್ನ ಅಕ್ಕನನ್ನು ನೋಡ್ಬೇಕು ಎಂಬ ಆಸೆ ಒಂದು ಬಿಟ್ರೆ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ಬೇಸರ ನನ್ನನ್ನು ಕಾಡ್ತಾ ಇದ್ದದ್ದು. ನಿನಗೋಸ್ಕರ ನೋಡು ಕಾದು 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 ನನ್ನ ಪಿತೃ ಎಷ್ಟು ಉಂಟಾಡುತ್ತ. ಹೌದು ತಂಗಿ. ಪುರೋಹಿತ ಬಂದಿದ್ರು ಬ್ರಾಹ್ಮಣರು ಕೊಟ್ಟಿದ್ದೆ ನಾನು. ಪುರೋಹಿತರು ಬಂದಿದ್ರು. ಏನು ಕೊಟ್ಟೆ? ಆ ರಾಮ್ ಭಟ್ರು ಏನು ಕೊಟ್ಟೆ? ಯಾಕೆ ಕೊಟ್ಟೆ? ಎಷ್ಟು ಕೊಟ್ಟೆ? ಎಂತ ಕೊಟ್ಟೆ? ಬ್ರಾಹ್ಮಣರಿಗ ಕೊಟ್ಟೆ ನಾನು. ಹೌದು ಕೊಟ್ಟೆ. ಹೌದು ಏನು ಕೊಟ್ಟೆ? ಎಷ್ಟು ಕೊಡ್ತೇನೆ? ಏನು ಕೊಡ್ತೇನೆ ನಿಮ್ಗೇನು ನೋಡಿ. ರಾಮಭಟ್ರು ಮನೆಗೆ ಬಂದಿದ್ರ? ಅವ್ರು ಯಾಕೆ ಬಂದ್ರು? ಅವರಲ್ಲಿ ಅಕ್ಕನಿಗೆ ಕೊಡ್ಬೇಕಾದಂತಹ ಈಗ ರಾಮಭಟ್ರು ಯಾಕೆ ಬಂದ್ರು? ರಾಮಭಟ್ರಿಗೆ ಯಾರು ಭಟ್ರಿಗೆ ಇಲ್ಲ ಬೇಸರ ಇಲ್ಲ ಮಗ. ರಾಮಭಟ್ರಿ ತಡ್ಕೊಳ್ಳಕ್ಕೆ ಆಗೋಗಿಲ್ಲ ಮಗ. ಯಾಕೆ ರಾಮಭಟ್ರು ಬಂದಿದ್ರು ನೀ ಏನು ಹುಡ್ತಿದ್ಯಾ? ಎಂತ ನೀವು ಹೇಳುದು? ರಾಮಭಟ್ರು ಬರ್ತಿದ್ದೆ ಹುಡ್ತಿದ್ದ ಅಂದ್ರೆ ನನ್ನ ಮದುವೆ ಕೆಲವು ಸಮಯ ಆದ್ರೂ ಮಕ್ಕಳಾಗಲಿಲ್ಲ. ನಾನು ಈ ದೇಶಾವಳಿ ಬ್ರಾಹ್ಮಣರಾದ ರಾಮಭಟ್ರ ನಮ್ಮ ಮನೆ ಬಂದ್ರ ನನ್ನ ಜಾತಕ ತೋರಿಸಿದೆ. ಅಪ್ಪಯ್ಯ ಯಾವ ಮೇಳದಲ್ಲಿದ್ರು ಅಮ್ಮ? ಮಾತಾಡ್ತಾ ಕಷ್ಟನೇ ದೊಡ್ಡವ್ರು ಮಾತಾಡ ಕೇಳ್ಬೇಕೇನೋ ಎಲ್ಲ ನಮ್ಮಣ್ಣಾಗೆ. ಆಮೇಲೆ ನಾನು ಜಾತಕ ತೋರಿಸಿದ್ನೇ ಇಲ್ಲ. ಅವರು ಗುಜರಾವ್ ಸಂಧಿ ಉಂಟು, ಗುಜರಾವ್ ಸಂಧಿ ಒಂದು ಸಮಾರಾಜ್ಯ ಮಾಡಿ ಏನು ಸಮಾರಾಜ್ಯ ಮಾಡಿದ ಮೇಲೆ ನೀವು ಹುಡ್ತವೆ. ನಾ ಸಮಾರಾಜ್ಯ ಹುಡ್ತವನು. ಈ ಸಮಾರಾಜ್ಯ ಹುಡ್ತವೆ ಹಾಗೆ ಹೀಗಾಗಬೇಕು. ಮಾತಾಡ್ತಾ ಯಜಮಾನ ನಿನ್ನಲ್ಲೇ ಕೇಳ್ತಾರೆ ಬಟ್ಟೆ ಕೊಟ್ಟರೆ ಎಲ್ಲಿ ಹೋಗ್ತದ? ಬಟ್ಟೆ ಕೊಟ್ರೆ ಬಟ್ಟೆ ಮನೆ ಹೋಗ್ತದೆ. ಜಲ ಗೊತ್ತಾಗ್ತದೆ. ನಾನು ನಿನ್ನಲ್ಲೇ ಕೇಳ್ತೇನೆ, ಎಣ್ಣೆ ಹಾಕಿದ ಹಿಂದಿಯಲ್ಲಿ ಹೋಗ್ತದೆ. ಎಣ್ಣೆ ಹಾಕಿದ್ರೆ ಸಗಣಿಗೆ ಬರ್ತದೆ. ಅದು ಬರಡೆಣ್ಣೆಗೆ, ನಾ ಹೇಳಿದ ಎಳಗಣ್ಣಿಗೆ, ಅಲ್ಲಿ ಹಾಲಲ್ಲಿ ಬರ್ತದೆ. ಆಗ ಬ್ರಾಹ್ಮಣ ಕೊಟ್ಟು ನಮಗೆ ಬರ್ತದೆ. ಅದಕ್ಕೆಲ್ಲ ಬೈಬಾರ್ದೇನೋ ನೀವು ಮಾಡ್ತಾರೆ. ರಾಮಭಟ್ರು ಇಲ್ಲಿ ಇರ್ತಾರಲ್ಲ, ಇದ್ದಾರೆ ಮಗ, ಇದ್ದಾರೆ ಗೊತ್ತು. ಅವರಿಗೆ ಜಾಸ್ತಿ ನೋಡ್ತಾರ? ಅವ್ರಿಗೆ ಕೊಡುದಿಲ್ಲ ಮಗ. ಅವ್ರ ಮಗ ಗಣೇಶ್ ಭಟ್ರು ಒಳ್ಳೆ ಜಾತಕ ನೋಡ್ತಾರೆ. ಅವ್ರ ಮಗ ಅಂತ ತೊಂದರೆ ಇಲ್ಲ. ಎಂತ ಜಾತಕ ಹೊಂದಿರ್ತಾವ ಗಣೇಶ್ ಭಟ್ಟ. ಅಯ್ಯೋ ಬೇಡ ಜಾತಕ ನಿಮ್ಮಿಬ್ರು ಸೇರಿ ಜಾತಕ ಅಂತ ಮಾಡ್ತೇನೆ. ಆಯ್ತು ಕುಂಬಿಡು ಬ್ರಾಹ್ಮಣರಲ್ಲಿ ಕೊಟ್ಟ ಕಳಿಸಿದ್ದು ಲೇಖನ. ಲೇಖನವನ್ನು ಅಕ್ಕನ ಮನೆಗೆ ಕಳಿಸಿದ. ಹೌದು, ಲೇಖನ ನೋಡಿ ನೀರು ಬಂದಿರ್ತಾನೆ. ಹೌದು, ಬಹಳ ಸಂತೋಷ ಆಯ್ತು. ಹಾಗೂ ಗೋಕುಲದಿಂದ ಸಿಂಧೂ ಗ್ರಾಮಕ್ಕೆ ಬಂದಿದ್ದೀಯ, ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದೀಯ. ಹೌದು, ಇನ್ನೊಬ್ಬರೂರಾದ್ರೆ ಯಾವಾಗ ಹೋಗ್ತೀಯ ಅಂತ ಕೇಳುದಲ್ಲ, ಹೋಗುದೇ. ಹೌದು, ಹಾಗೆ ಅಪರೂಪಕ್ಕೆ ಬಂದಿದ್ದೀಯಲ್ಲ ನೀನು. ನಮ್ಮ ಮನೆಗೆ ಒಂದು ತಿಂಗಳು ಉಳ್ಕೊಂಡು ಹೋಗಿ ಅಕ್ಕ. ತಂಗಿ
ಅಂದ್ರೆ ನನ್ಗೆ ಹೊಡಿತಿದ್ದೆ ಅಂತ ಮಗ. ನಾನೆಲ್ಲ ಒಂದೊಂದ್ಸಲ ತಿರುಗಾಟಕ್ಕೆ ಹೋದ್ರೆ 3 ತಿಂಗಳು ಹೊರಟು ಬರ್ತಾನೆ ಇರಲಿಲ್ಲ. ನಾನಿಗೆ ಅಂದ್ರೆ ನಮ್ದು ಬಳಗ ದೊಡ್ಡದಲೆ. ಈ ಬಾವನ ಮನೇಲಿ ಒಂದು 4 ದಿವಸ, ಆ ಅಕ್ಕನ ಮನೇಲಿ ಒಂದು 4 ದಿವಸ, ಈ ಮಾವನ ಮನೇಲಿ ಒಂದು 8 ದಿವಸ ಅಂದ್ರೆ 3 ತಿಂಗಳು ಆಗೋಗ್ತೀವಿ. ಆಮೇಲೆ ಮನೆ ಬಂದ್ಮೇಲೆ ನೋಡ್ಬೇಕು ನಮ್ಮ ಯಜಮಾನ್ರು ಒಂದೊಳ್ಳೆ ಗಿರಿ 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 ತಿರ್ಸಿ ಅಲ್ಲೇ ಬೋರ್ ಬಿಟ್ಟು ನೋಡುದು. ಅಯ್ಯ ನಾ ಹೆದರ್ತಿರ್ಲಿಲ್ಲ. ಒಂದು ರಾತ್ರಿ ಕಾಲ ಬೆಳಗ್ಗೆ ಆಯ್ತಾ ಆಮೇಲೆ ಸರಿ ಇಟ್ಕೊಂಡು ಹೋಗಿ ಉಳ್ಳೆ ಅಂತ ಬಿಡೋದು. ಈ ಗಂಡು ಸುಟ್ಟೆಲ್ಲ ನಂಗೆ ಗೊತ್ತಿಲ್ಲ ಸುಮ್ಮನೆ ಮಗ. ಅದೆಲ್ಲ ಅಂತಂದಲ್ಲ. ಇವ್ರು ನೀವು ಬಂದು ಹೋಗಿ ಅಂತ ಇಟ್ಕೋ ನೋಡಿ. ಇವರೆಲ್ಲ ಏನ್ ಹೇಳ್ತಾರೆ, ಬಂದ ಪುಟ್ಟಿ ಹೋದ ಪುಟ್ಟಿ ಹೇಳ್ತಾರೆ. ಒಂದು 4 ದಿನ ಉಳ್ಕೊಂಡು ನಾನು ಹೊರಡ್ತೇನೆ ನೋಡಿ. ಎಷ್ಟು ಹೇಳಿದ್ರು ಅಕ್ಕೆ ಕೇಳುದಿಲ್ಲ. ಯಾಕೆ ಮಗ ನಾವಿಬ್ರು ಎಷ್ಟಾದ್ರೂ ಹೆಂಗಸರಲ್ಲ. ಈ ಎಷ್ಟಾಗಿ ನೆನ್ಸಿರ್ಬೋದು. ನಾ ಹೆಂಗಸೆಯ ನಾನು ಹೆಂಗಸ ಹೇಳಿದ ಎಷ್ಟಾಗಿ ನೆನ್ಸ್ಕೊಂಡಿದೆ. ಹೇಳಿದ ಹಾಗೆ ಹಾಗೆ ಈ ಮನೆಯಲ್ಲಿ ನಾನು ಯಜಮಾನ. ನಾವಿಬ್ಬರು ಹೆಂಗುಸರು. ಅವೊಬ್ಬ ಇದ್ದಾನೆ ನೋಡು ಗಾಂಡು. ನಾನು ಯಜಮಾನ ಅಂತ ಮಾತಾಡ್ತಾ ಹೇಳ್ತಾರೆ. ಅವೊಬ್ಬ ಗಾಂಡು. ಬಾಂಡು ಒಂದು ಅದೇ ಅದೇ ಗಂಡು ಅದೇ ನೋಡಿ ನೋಡಿ ಅದಕ್ಕೆ ಮತ್ತೆ ನೋಡಿ ಅದೇ ಅವರಿಗೆ ಹೇಳಿ ಮಂದಿರ ಉಳಿದು ಹೋಗಿ ಯಜಮಾನ ಯಜಮಾನ ಬೀಳ್ಕೇಳಿ ಉಂಟು ಬಾ. ಬೀಳ್ಕೇಳಿ ಕೊಟ್ಟರೆ ಯಜಮಾನ್ತೀನಿ. ಇವಾಗ ನಿನಗೆ ಒಟ್ಟಿಗೆ ಬೇಕು ಯಜಮಾನ್ಗೆ. ಯಜಮಾನ ಹಾಗೆ ನಾನು ಹೇಳಿದ್ರೆ ಕೇಳು. ಮತ್ತೆ ಅಂತಲ್ಲ ನೀವು ಒಟ್ಟಿಗೆ ಅವ್ರು ಉಳಿಯುತ್ತಿರಂತೆ ಹೋಗ್ತಾರಂತೆ. ಅವ್ರು ಉಳ್ಕೊಂಡು ಹೋಗ್ಬೇಕು. ಒಳ್ಳೆ ರೀತಿಯಲ್ಲಿ ಆ ಕೇಳಿ ಸಮಾಜ ಅಂತ ಕೇಳಿ ಅವ್ರು ಉಳ್ಕೊಂಡು ಹೋಗ್ಬೇಕು. ಇವತ್ತು ಹೋಗ್ಲೇಬೇಕಾ? ಹೌದು ಹೋಗ್ಲೇಬೇಕು. ಅವಸರ ಉಂಟಾ? ಹೌದು ಅವಸರ ಉಂಟು. ಹೋಗು. ಓಯ್ ಏನು ಅವನಿಗೆ ಒಪ್ಪಿಗೆ ಕೇಳಿಲ್ಲ. ಹೋಗ್ಬೇಕು. ಯಾಕೆ ಹೋಗ್ತಾರೆ ಕಾಲಕ್ಕೆ ಉಳ್ಕೊಂಡು ಹೋಗೋದು ಮಾಡು. ಯಜಮಾನ್ಗೆ ಬೇಕು ಬೇಡ. ಎಷ್ಟೊಂದು ಸಾಕಾಗ್ತದೆ. ¡Vamos!
ಬಾಬರಮ್ಮ ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೆ ನಮ್ಮ ಸರಳ ಮೂಡನು ಅವನು ಅರಿಯದಾಡಿದನು ಸರಳ ಮೂಡನು ಅವನು ಅರಿಯದಾಡಿದನು ಮರೆತುಗಳ ಎಲ್ಲವನು ಅರಿತವಳು ನೀನು ಮರೆತುಗಳ ಎಲ್ಲವನು ಅರಿತವಳು ನೀನು ಮಗ ನೀ ಬಂದಾಗಿಂದ ನೋಡ್ತಾ ಇದ್ದೀಯ ಅವನು ಒಂದು ವ್ಯವಹಾರ ಆದ್ರೂ ಸರಿ ಮಾಡಿದ್ದಾನೆ ಕೇಳ್ದ ಮಾಡಿ ಮಾತು ಕೇಳ್ದ ನೀವು ಎಲ್ಲ ಹೇಳ್ಕೊಟ್ಟಾಗೆ ಮಾಡ್ದವ ನೀವೇ ಹೇಳ್ಕೊಟ್ಟಿದ್ದ ಇದು ಅಲ್ವೇ ಯಾರೋ ಹೇಳ್ಕೊಟ್ಟಾಗ ಮಾಡ್ಬೇಕಿಟ್ರೆ ಹೊರತುದೇ ಅಂತ ಇಲ್ಲ ಒಂದು ಪಾಪ ಸರಳ ಮೂಡನು ಇವನು ಅರಿಯದಾಡಿದನು ಮೂಡ ಇತ್ತು ಮರೆತು ಕಳೆ ಎಲ್ಲವನ್ನು ಅರಿತವಳು ನೀನು ಹಾಗಾಗಿ ನೀನು ಮಾತಾಡ್ಬೇಡ ನಿನಗಿಂತ ದೊಡ್ಡವಳು ನಾನು ಕಾಲು ಬೀಳ್ತೇನೆ ಕೈ ಮುಗಿತೇನೆ ಸಾಧ್ಯವೇ ಇಲ್ಲ ನಾನು ಒಂದು ಕ್ಷಣವೂ ಇರುವುದಿಲ್ಲ ನಾನು ಹೊರಡುವವಳು ಇಲ್ಲಪ್ಪ ನಾನು ಹೊರಡುವವಳು ಅಂದ್ರೆ ಹೊರಡುವವಳು ನಮ್ಮ ಮನೆ ಮರ್ಯಾದೆಯನ್ನು ಬೀದಿಗೆ ತರು ಬೇಡ ನಾನು ಇವತ್ತಿನವರೆಗೂ ಮಾನ ಬಿಟ್ಟರು ಮರ್ಯಾದೆ ಬಿಡ್ತಾರಲ್ಲ ಮಗ ಮಾನ ಮರ್ಯಾದೆ ಎರಡು ಬಿಡ್ಲಿಲ್ಲ ನಾವು ಆಗ ಹೌದಲ್ಲ ನೀವೆಂತಂದ್ರೆ ಮಾನ ಬಿಟ್ಟು ಮರ್ಯಾದೆ ಬಿಟ್ಟೇನೆ ನೀವು ಅದನ್ನೇ ಬಿಟ್ಟು ಇಲ್ಲ ಈಗ ಕೈ ಮುಗಿದ ಸಾಧ್ಯವೇ ಇಲ್ಲ ಅತ್ತೆ ನಾನು ಹೊರಡುವವಳೆ ಎಂತ ಈಗ ಹೋಗಲೇಬೇಕು ಎಮ್ಮೆ ಜ್ವರ ಬಂದ್ರೆ ಬಾಣನ್ ಬರ ಎಮ್ಮೆ ಜ್ವರ ಬಂದ್ರೆ ಮಗ ಈಗ ಹಾಗೆ ಆಯ್ತಲ್ಲ ಎಮ್ಮೆ ಜ್ವರ ಬಂದ್ರೆ ಕ್ವಾಣಕ್ಕೆ ಬರೀ ಹಾಕ್ಬೇಕು ಮಗ ಯಾಕೆ ಅಂತ ಕೇಳು ಎಮ್ಮೆ ಹತ್ರ ಕ್ವಾಣ ಹೋಗೋದಲ್ಲ ಅದಕ್ಕಾಗಿ ಹಾಗಾಗಿ ಅಂದ್ರೆ ಅವ ತಪ್ಪು ಮಾಡಿದ್ದಾನೆ ಈಗ ನೋಡಿ ಹಾ. ನಾವು ಕೈ ಮುಗಿರ್ತೇವೆ ತಪ್ಪಾಯ್ತು ಅಂತ ಕಣ್ಣೀರು ಹರಿತಾ ಇದ್ದೇವೆ ತಪ್ಪು ಮಾಡಿದವರು ನಾವ ತಪ್ಪು ಮಾಡಿದವರು ಹಾಯಾಗಿ ಮಲ್ಕೊಂಡಿದ್ದಾರೆ ಏನು ಗೊತ್ತಿಲ್ಲದವರ ಹಾಗೆ ಹಾ. ಈಗ ಅವರ ಹತ್ರ ಕಿತ್ತಿವೆ ಇದನ್ನು ತಪ್ಪಾಯ್ತು ಅಂತ ಹೇಳಿ. ಉಂಟಾ ಮನೆ ಯಜಮಾನಿ, ಈಗ ಮಾತಾಡ್ದೆ ವ್ಯವಹಾರ ಬಗ್ಗೆ ಹೊರಿತಾ ಹ್ಯೂಮನ್ ಮಾತಾಡಿದ ನಾಲ್ಕೈಯ ಕಥೆನ ಮುಗಿದೋಗಿರ್ತಿಲ್ಲ ವ್ಯವಹಾರ ಮುಗಿತಾ ಹಾಗೆಲ್ಲ ಎಂತ ಹೇಳ್ದಾಗ ನಾನು ಎಂತ ಹೇಳ್ದೆ ಗಂಡ ಇರುವುದಿಲ್ಲ ನೀರು ತಿಳಿದೆ ಈಗ ಯಾರಾದ್ರೂ ಬಂದು ನಿಮ್ಮ ಅಪ್ಪನ ಬದಲು ನಿಮ್ಮ ಅಮ್ಮನ ಜೊತೆ ನಾನು ಇರ್ತೇನೆ ಅಂತ ಹೇಳ್ದೆ ಅಮ್ಮನ ಕೇಳಿ ಕಲೆ ಅಂತೀರ ಬೇಡ ಇದು ನಿಂಗೆ ಬೇಡ ಈಗ ನಿನ್ನ ಬದಲಿಗೆ ನಿನ್ನ ಹೆಂಡತಿ ಜೊತೆಗೆ ಯಾರಾದ್ರೂ ಇರ್ತೇನೆ ಅಂದ್ರೆ ಇದೆಲ್ಲ ಬೇಕಾಗ್ತದೆ ಅಲ್ಲ ಹಾ ಈಗ ನೀ ಹೇಳಿದ್ದು ಹಾಗೆ ಆಯ್ತು ಅವಳು ಗಂಡನ ಬದಲು ನೀನು ಇರ್ತೇನೆ ಅಂದೆ ನೀನು ಕೈತ ಮುಗಿದ ತಪ್ಪಲ್ಲ ಹೆಚ್ಚಾಗಿ ಹೋಗ್ತೀಯ ಹೋಗು ಕ್ಷಮೆ ಕಾಲು ಕ್ಷಮೆ ಹೋಗು ಅದಕ್ಕೆ ನೋಡಿದ್ರೆ ಆಗ್ತದೆ ನಿಮ್ಮ ಮಗನ ವರ್ತನೆನ ಹಾ. ಒಂದು ಪದ್ಯವ ಮಾಡ್ಲಿಕ್ಕೆ ಹೊರಟು ಸೀರೆ ಅದಕ್ಕೆ ಹಾ. ಅಮ್ಮ ಅದು ಎಲ್ಲದಕ್ಕೂ ಹಾ. ನೀವು ನನ್ನ ಮಗನೇ ಬೈದಿಲ್ಲ ಕೇಳುದಿಲ್ಲ ಯಾಕಂತೆ? ಯಾಕೆ ಅಂತ ಕೇಳಿ ಹಾ. ಈಗ ನನ್ನ ನೋಡು ಕಾಲ್ ಹೇಗೆ ಕಾಣ್ತಾ ಉಂಟು ಹೌದಾ ನಿಮ್ದು ಕಾಲ್ ಕಾಣ್ತಾ ಉಂಟಾ ಅದೇ ಹಾ. ಇದು ನಮ್ಮ ನಾಡಿನ ಸಂಸ್ಕೃತಿ ಅತ್ತೆ ಅದನ್ನೇ ಎತ್ತಿಡ್ತಾ ಇದ್ದೆ ನಾನು ಅದನ್ನೇ ಎತ್ತಿಡ್ತಾ ನೀ ಬೇಡ ನೀ ಸಂಸ್ಕೃತಿ ಎತ್ತಿದ್ ಬೇಡ ಮಗ ಎತ್ತಿದ್ ಹೆಚ್ಚಾಗದ ನೀನೀಗ ಸುಮ್ಮನಿಲ್ಲ ಬೇಡ ನೀ ಕಾಲು ಮುಟ್ಟುದೇ ಬೇಡ ಈಗ ದೂರಿಂದ ಮಾಡಿ ಹಾ ನೆಲನ ಕಾಲು ಅಂತಿಕೊಂಡು ಒಳ್ಳೆ ಮಾತಾಡು ಈ ನೆಲನೇ ನಿನ್ನ ಕಾಲು ಹಾ ನಾನು ಜನಮದಗಳು ಆನಂದ ತಿಳಿಯದೆ ಮನದಿ ಗಣಿಸದಿರನ್ನ ವಚನಕ್ಕೆ ಮನದಿ ಗಣಿಸದಿರನ್ನ ವಚನಕ್ಕೆ ಜನನಿ ಆಣೆಯು ಎನ್ನ ಜನನಿ ಆಣೆಯು ಉದಯ ಪರ್ಯಂತರದಿ ನಿನ್ನೊಡನೆ ಮಾತನಾಡೆನು ಒಳಗೆ ಬಂದರೆ ಜಾತಿಹೀನ ಎನ್ನುತ್ತ ಹೌದಮ್ಮ ಒಳಗೆ ಬಂದರೆ ಜಾತಿಹೀನ ಎನ್ನುತ್ತ ನಂಬುಗೆಯ ತಳೋದರಿಗೆಯೇ ಒತ್ತಿಗೆಯವರೇ ಹಾ ನಾನು ಹೇಳಿದ ಅಪರಾಧ ಆಯ್ತು ಹಾ ನೀವು ಈ ದಿನ ಇಲ್ಲೇ ಉಳ್ಕೋಬೇಕು ಹಾ ನಾನೇನಾದ್ರೂ ಒಳಗೆ ಬಂದ್ರೆ ಆ ಸೂರ್ಯ ಚಂದ್ರನ ಮೇಲೆ ಆಣೆ ಇದು ನಾನು ಸಾಕ ಸಾಕ ಸೂರ್ಯ ಸಾಕ ಸಾಕಾಗುದಿಲ್ಲ ಅತ್ತೆ ಹಾ
ಒಬ್ಬ ಹಗಲು ಬರ್ತಾನೆ ಹಗಲು ಬರ್ತಾನೆ, ಒಬ್ಬ ರಾತ್ರಿ ಈ ಬರ್ತಾನೆ. ನಮ್ಮ ಕಡೆ ಇಲ್ಲ, ಕೆಲವು ಕಡೆ ಎಲ್ಲ ಒಂದೆಲ್ಲ ಸಿಕ್ಕರು ಒಡ್ಡಾಡ್ತಿರ್ತಾರೆ ಸೂರ್ಯಚಂದ್ರ. ಅದು ಬೇಡ. ಅದು ಬೇಡ. ನಾನು ಏನಾದ್ರೂ ಒಳಗೆ ಬಂದ್ರೆ ನನಗೆ ಜಾತಿ ಇದೆ ಅನ್ಬೋದು. ಹಾಗೆ ಹೇಳುವುದಷ್ಟೇ, ಅದು ಇರ್ಲಿ. ಜಾತಿನ ಅಂದ್ರೆ ಜನ ತಪ್ಪಿಕೊಳ್ತಾರೆ. ಬೇಡ ಅದು. ಅದು ಬೇಡ. ಅದು ಬೇಡವಾ? ಹಾಗಾದ್ರೆ ನನ್ನ ಅಮ್ಮನ ಬೇರೆ. ಕೈ ಹಾಕ್ತಾರೆ. ಹಾಗಾಗಿ ತಲೆ ಮೇಲೆ ಕೈ ಅಮ್ಮ ಹಿಂದಿನ ಮೇಲೆ ಆನೆ ಹಾಕಿದೆ ಅಮ್ಮ. ನೀವು ಒಳ್ಳೆ ಆನೆ ಸೋಲಿದ್ದಂಗೆ ಲೋಪನ್ಯಾತ್ಮ. ಅದು ಎಂತ ಆನೆ ನಿಧಾನ ಇಟ್ಟು ಸಾಕಾಗ್ತದೆ ಏನು? ಅಮ್ಮ ಆನೆ ಆನೆ ಒಂದು 4-5 ಆನೆ ಒಟ್ಟಿಗೆ ಕೊಟ್ಟ, ಇನ್ನು 4 ಆನೆ ಕಡಿಮೆ ಅಲ್ಲ, 4 ಆನೆ ಕೊಟ್ಟ ಸಾಕಾಗ್ತದೆ ಈಗ. ಮಗ ಆದಿಸತ್ತೆ. ಅಕ್ಕನ ಒಳಗೆ ಕರ್ಕೊಂಡು ಹೋಗಿ ಉದ್ದಿನ ಬೇಳೆ ಪಾಯಸ ಮಾಡು. ಯಾಕೆ ಅಂತ ಕೇಳು, ನೀವು ಒಳಗಿದ್ದು ನಮ್ಗೆ ಗೊತ್ತಾಗ್ತದೆ. ಆನೆ ಕೊಟ್ಟಿಲ್ಲ ಹೊಟ್ಟೆ ಅದು ಅವ್ರು ಎಂತ ಮಾಡ್ತಾರೆ ಗೊತ್ತಾ? ಉದ್ದಿನ ಬೇಳೆ ಪಾಯಸ ಮಾಡಿಸ್ತೇನೆ. ಅವ ಉದ್ದಿನ ಈಗ ಬೇಳೆ ನಾವು ಒಳಗೆ ಹೋಗಿಲ್ಲ, ನಾವು ಹೊರಗೆ ಮಾಡ್ಬೋದು. ಮನೆಯಲ್ಲಿ ಮಾಡ್ತು ಚಿಗುರಿ ಬೇಳೆ ಎಲ್ಲಿ ಮಾಡ್ತೀಯ? ಬೇಳೆ. ಈಗ ನಾಯಿಗಳು ಗೋಣಿ ಉಂಟು ಅದನ್ನು ಮಾಡು. ಅಮ್ಮ ಏನಾಯ್ತಮ್ಮ? ಬೆಳಗಾಯ್ತ ನಾವು ಅಮ್ಮ ಬೆಳಗಾಯ್ತ ನೋಡ್ತಾ ಹೋಗ್ತಾ ದೀಪ ಹಚ್ಕೊಂಡು ಬೆಳಗಾದ್ಮೇಲೆ ಕರೆದು ದೀಪ ನಿಮಗೆ ದೀಪ ಕೋಳಿ ಕುಂಟ ಉಂಟು. ಕೋಳಿ ಗುಟ್ಟು ಯಾರು ಬಂದಿಲ್ಲ, ಯಾರು ಯಾರಂತೆ? ನೀನು ನಾನು ಈ ಕಾಲ ಬಂದದ್ದು. ಹಾ? ಚಂದ್ರವಳಿಯಲ್ಲಿದ್ದಾಳಂತೆ. ನೀನು ಈಗ ಎಲ್ಲಿಂದ ಬಂದದ್ದು? ನಾನು ಕೋಟೂರಿಂದ ಬಂದದ್ದು. ಒಳಗಿದ್ದವಳು ಮಗ ನಿಜವಾಗಿ ಹೋಗ. ಎಂತ ಕೊಟ್ಟೆ? ಅಮ್ಮ ನೀವು ಅಂತ ನಾನು ಗೊತ್ತೇ ಅಮ್ಮ. ನೀವತ್ತೆ ಅಂತ ನಾನು ಹೇಳ್ತೆ. ಕೇಳ ಕೇಳ ಮಗ, ಸರಿ ಕೇಳ ಕೇಳ. ಎಂತ ಹುಡುಗಿ ಅಂತೆ? ಅಮ್ಮ ಹೊಡಿ. ನಾನು ಕೊಡಿ ಅಮ್ಮ. 6 ಹೊಡಿ. ಈ ಪ್ರಾಯ 4 ಒಂದು ಹೊಡಿಟ್ಟು ಕಷ್ಟ ಉಂಟು. ಕೇಳ. ಏನೇ? ಎಂತಾಯ್ತು ಅಂದ್ರೆ ನಾನು ಇದು ಒಳಗೆ ಯಾರು ಹೋಗಿದ್ದೆ ನೀನು? ಒಳಗೆ ಅಕ್ಕರೊಟ್ಟಿಗೆ. ಹಾ? ಅದಕ್ಕರೊಟ್ಟಿಗೆ. ಆಮೇಲೆ ಎಂತಾಯ್ತು? ಇಲ್ಲಿಂದ ಒಳಗೆ ಹೋಗುವಾಗ ರಾಧಕ್ಕನಿಗೆ ಹೋದಲ್ಲ, ಹೋದ್ಯಾ? ಒಳಗೆ ಅಡಿ ಇಟ್ಟದ ತಡ. ರಾಧಕ್ಕ ಇಲ್ಲ, ರಾಧಕ್ಕ ಅಲ್ಲಮ್ಮ, ಅದೊಂದು ಗಂಡು. ಬಂದ ಎಂತೆಂತ ಸನ್ನಿವೇಶ ಮಾಡುವವನ್ನೆಲ್ಲ ನೋಡಿದರೆ ಇನ್ಯಾರೇ ನೀವು ಕಷ್ಟ ನಂಗೆ ಗೊತ್ತಿಲ್ಲ. ಅವನು ವೇಷಧಾರಿಯೇ. ಹೌದಾ? ನಾನಾ ವೇಷಧಾರಿ. ಬಂದು ಅಂತ ಗೊತ್ತಂದ್ರೆ ಕೂಗ್ಬೇಕಿತ್ತು. ಅಯ್ಯೋ ಕೂಗಲೇ ಬಿಟ್ಟೆ ನಾನು. ನೀನು ನಾಲ್ಗೆ ಅಂತ ಲೊಕ್ಕ ಹೊಡೆದಿತ್ತ? ವಿಷಯ ಕೂಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ. ಹಾ. ಎಲ್ಲ ಮರ್ಯಾದೆ ಕಳ್ಕೊಳ್ಳೋದು ನಾನು. ಹಾ. ಹಾಗಾಗಿ ಕೂಗಬೇಕು ಅಂತ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ ನಾನು. ಯಾಕಾಗ್ಲಿಲ್ಲ? ಆಗ್ಲಿಲ್ಲ ಅಂದ್ರೆ ಯಾಕೆ ಆಗ್ಲಿಲ್ಲ? ಹಾ. ಆತ ನನ್ನ ಕೂಗ್ಲಿಕ್ಕೆ ಬಿಡ್ಲಿಲ್ಲ. ಹಾ. ಆತ ತನ್ನ ಬಾಯಿಗೆ ನನ್ನ ಬಾಯಿಗೆ ಬದ್ದು ಮಾತು. ಈ ಬೇಸರ ಮಾಡ್ಕೊಳ್ಬೇಡ, ಬಾಯಲ್ಲಿ ಉಂಟು ಅಂತ ಗೊತ್ತಿಲ್ಲ ನಿಮಗೆ ಪಾಪ. ಬೇಡ, ಬಾಯಿ ಬಿಡು. ನೀನು ಕೈಗೆ ಅಂತ ಪುಸ್ತಕ ಹೊಡೆದಿತ್ತ? ಸರಿ ಉಂಟಲ್ಲ? ಅದೇ ಕಡೆ ಬಡಿಬೇಕಿತ್ತು. ಒಂದು ಪ್ರಯತ್ನ ಮಾಡಿದೆ. ಹಾ. ಕದ ಬಿಡ್ಲಿಕ್ಕೆ ಬಿಡ್ಬೇಕಲ್ಲ ಆತ. ಹಾ. ತನ್ನ ತೋಳುಗಳಿಂದ ನನ್ನ ಕದವು ಹಾಕಿ. ಮಗ ಮಗ, ನೀ ಬೇಸರ ಮಾಡ್ಕೊಳ್ಬೇಡ ಮಗ, ನೀ ಬೇಸರ ಮಾಡ್ಕೊಳ್ಬೇಡ. ಬೇಡ, ಬೈಯು ಹೋಯ್ತು. ನಿನ್ನ ಕಾಲಲ್ಲಿ ಮಂಡಿ ಕಡೆ ಹಬ್ಬದ ರೂಪ ಇತ್ತು, ಒದಿಬೇಕಿತ್ತು. ಅದು ಪ್ರಯತ್ನ ಆಯ್ತು. ಹಾ. ಆದ್ರೆ ಆಗ್ಲಿಲ್ಲ ಯಾಕೆ? ಯಾಕೆ? ಆತ ತನ್ನ ಕಾಲುಗಳಿಂದ ಹಾ. ನನ್ನ ಕಾಲುಗಳನ್ನು ಕದವು. ಮಗ, ನೀವು ಯಾವ ಜಾಗನೂ ಬಿಡ್ಲಿಲ್ಲ ಮಗ. ಅಮ್ಮ ನಾನಂತ ಕಲ್ಮುಖ ಮತ್ತೆ ನಮ್ಗೆ ಬೇಸರ ಅಂತ ಗೊತ್ತಾ? ಆಗ ನಾ ಅಲ್ಲಿರ್ಬೇಕಿತ್ತು. ಹೌದು. ಹಾ, ಈಗ ಬೇಕಿತ್ತು, ಯಾರು ಅಂತ ಕೇಳ್ಬೇಕಿತ್ತು. ಬಿಟ್ಟೇನೆ ನಾನು. ಹಾ. ಆದ್ಮೇಲೆ ಖಂಡಿತ ಕೇಳಿದೆ ನಾನು. ಎಂತ ಅಂತ? ಆಗ ಏನು ಅಂದೆ ಗೊತ್ತಾ ಅಂದೆ? ನಂಬೆಗೆ ಬಾಲನು ಗುಳ್ಳಗೆ ತಾತನು ಇಂದು ಮುಗಿಯರಿಗೆ ಯೌವನನು. ನಂಬೆಗೆ ಬಾಲನು ಗುಹಿನಗೆ ತಾತನು ಇಂದು ಮುಗಿಯರಿಗೆ ಯೌವನನು.
ಕಂದ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಿಂದೂ ಮುಖ್ಯರಿಗೆ ನಾನೇ ಗಂಡ ಜಾತಿಗೆ ಅಷ್ಟೇ ಅಲ್ಲ ಸಜ್ಜನ ರಕ್ಷಕ ದುಷ್ಟ ಸಂಹಾರಕ ಶಿಷ್ಟರ ಪರಿಪಾಲಕ ಅಂತ ಹೇಳಿದ. ಶಿಷ್ಟರಲ್ಲ, ಶಿಷ್ಟರು ಶಿಷ್ಟರು ಭಕ್ತರು ಸಾಧು ಸಜ್ಜನಿಗೆ ಸಾಧು ಸಜ್ಜನರಿಗೆ ಸಾಧು ಹೋಗಿಲ್ಲ. ಸಾಧು ಹೋಗಿಲ್ಲ ಅಲ್ಲ ಸಾಧು ಸಜ್ಜನರಿಗೆ ಆತ ದೇವರೇ. ಹೌದಮ್ಮ ಹೇಳಿದ ಈ ಪ್ರಪಂಚ ಇರುವಷ್ಟು ನನ್ನ ಆಣತಿ ಅಂತ ನಡೆದುಕೊಳ್ತಕ್ಕಂಥದ್ದು ನಾನು ಬೇರೆ ಯಾರು ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೂ ನಾಯಕ. ನಾನು ಈ ಚರಾಚರ ಜೀವರಾಶಿಗಳಿಗೆ ನಾನೇ ಗಂಡ ಅಂತ ಎಲ್ಲರಿಗೂ ಗಂಡನೇ ಅವರಿಗೂ ಗಂಡನೇ ನನಗೂ ಗಂಡನೇ ಎಲ್ಲರಿಗೂ ಗಂಡನೇ ಅವರಿಗೂ ಗಂಡನೇ. ನಾನು ಇಷ್ಟು ದಿವಸ ಆದ್ರೂ ಯಾರು ಗಂಡ ಅಂತ ಒಪ್ಕೊಂಡಿಲ್ಲ. ಇನ್ನು ನಾ ಬದುಕಿರೋ ಪ್ರಯೋಜನ ಇಲ್ಲ. ಸಾಯ್ತೇನೋ ಸಾಯಿಸಿ ಬೀಳ್ಕೋಬೇಕಾ. ಅದಕ್ಕಾಗಿ ಹಿರಿಯರನ್ನು ಮಾತು ಹೇಳಿದ್ದಾರೆ, ಮಕ್ಕಳಿಗೆ ಆಸ್ತಿ ಮಾಡಬೇಕು, ಮಕ್ಕಳನ್ನ ಆಸ್ತಿ ಮಾಡಬೇಕು ಅಂತ. ನನ್ನ ಪಿಂಡ ಹಿಡಿದು ನಾನು ಸಾಯ್ತೇನೋ. ಅಮ್ಮನ ಕೊಟ್ಟರು ನಾನಲ್ಲ, ಎಲ್ಲಿ ಸಾಯ್ತಾರೆ? ನನ್ನನ್ನು ತೆಗೆದು ಮಾಡ್ಬೇಕು ಅಂತಲ್ಲ? ಈಗ ನಮ್ಮ ಮನೆ ಯಜಮಾನ ಅಂತ ಹೇಳ್ತಿದ್ರಲ್ಲ, ನೀವೇ ಯಜಮಾನ ಒಬ್ಬರೇ ಇರ್ಬೇಕು. ನನ್ನ ನೀರಿಗೆ ಹಾಕ್ತೀರಾ? ಅದು ಕೆಲಸ ಮಾಡಿ ಕಳೆದ ನೀರಿಗೆ ತುಳು ಮಾಡಿ ಹಾಕಿ ಪಾಪ ನೀರಲ್ಲಿ ಮೀನುಗಳಾದ್ರೂ ತಿಂದು ಹೊಟ್ಟೆ ತಿಳ್ಕೊಳ್ಳಿ, ಅವರಿಗೆ ಆದ್ರೆ ಆಹಾರ ನಿಂದೆ ಬುದ್ಧಿ ಬಂದಿರೋದು ಹಾಗೆ ಮಾಡುದಲ್ಲ. ಅದೇ ಮಾಡ್ತೀರಿ. ಏನ್ ಮಾಡ್ತೇನೆ ನಾಯಿನರಿಗೆ ಕಾಯಿನಲ್ಲಿ ಹಾಕ್ತಾರೆ ಅವು ಅಷ್ಟೇ. ಎಷ್ಟೋ ದಿನ ಆಯ್ತು ಆಹಾರ ಇಲ್ಲದೆ ಬೆಳೆಸ್ತಾ ಇದ್ದಂತ ಏನೋ ಗೊತ್ತಿಲ್ಲ. ಪಾಪ ಅವು ಕಾಲು ಹೊಟ್ಟೆ ತಿಳ್ಕೊಳ್ಳಿ ಹಾಕಿ, ನಾಯಿನರಿಗೆ ಹಾಕಿ ಕಟ್ಕೊಂಡು ಮಾಡಿ ಹಾಕಿ. ಕಡಿಯೋದಲ್ಲ, ಯಾರಿಗೂ ಸಿಗಬಾರ್ದು. ಒಡೆಯುವ ಸೂಚಿ ಬರ್ತಾರೆ. ಎಲ್ಲರೂ ದಯವಿಟ್ಟು ಉರಿಯಲಿ ಗಂಡ ಚಂದನು ಮೆರವ ಪೀತಾಂಬರ ಚತುರ್ಭುಜ ಕರದು ಶಂಕವು ಚಕ್ರ ಗದೆ ಪದ್ಮಾಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸೈದಿಡ ಬಲದ ತೊಡೆಯಲಿ ಎಡಬಲದ ತೊಡೆಯಲಿ ಸರಸವಾಡುತ್ತಿರಲು ವಿಸ್ಮಿತನಾದಳು. ಏನಂತ ನೋಡ್ತಾ ಇದ್ದೇನೆ. ಉರಿಯುವ ಉರಿಯಲ್ಲಿ ಅವಳನ್ನು ನೂಕಿದರೂ ಸಹ ಕೃಷ್ಣ ವಾಸುದೇವ ಮುಕುಂದ ಅವನ ಎಡಬಲ ತೊಳೆಯ ಮೇಲೆ ಆಹಾರವಾಡುವುದನ್ನು ನೋಡ್ತಾ ಇದ್ದೇನೆ. ಏನಾಯ್ತು ಎಂಬುವ ಸತ್ಯವನ್ನು ಅವನಲ್ಲಿಯೇ ಕೇಳ್ತಿದ್ದೇನೆ. ದೇವ ಏನಾಯ್ತು ಈಗ? ಎಲವ ಚಂದನೆ ನೀನು ಯಥಾಗೀತ ಪಾಪಗೆ ಎಲವೋ ಚಂದನೆ ನೀನು ಎದಗಿದ ಪಾಪಕ್ಕೆ
ನೆಲೆಯುಂಟೆ ಮಾರೇನು ಹೊಲಲಕ್ಷ್ಮಿಗಿಕ್ಕಿದ ಸತಿ ಹತ್ಯ ದೋಷದೆ ಹೊಲಲಕ್ಷ್ಮಿಗಿಕ್ಕಿದ ಸತಿ ಹತ್ಯ ದೋಷದೆ ಹುಡುಗಿದ ನರಕವನು ದೇವ ಪಾವನವಾಯಿತು, ಪುನೀತವಾಯಿತು. ನನ್ನಲ್ಲಿರುವಂತಹ ಗರ್ವ ಇರುವುದು ಅಳಿದು ಹೋಯಿತು. ಭಗವಂತ, ನಿನ್ನನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ದೇವರೇ, ಮದ ಗರ್ವಿತರ ಗರ್ವವನ್ನು ಅಳಿಸುವುದಕ್ಕಾಗಿ ನೀನು ನಾನಾ ಅವತಾರಗಳನ್ನು ಎತ್ತಿ ನನಗೆ ಬಂದವನು. ಈಗಲೂ ಹಾಗೆ ನಮ್ಮಿಬ್ಬರ ಗರ್ವವನ್ನು ಅಳಿಸುವ ಮೂಲಕವಾಗಿ ನಮ್ಮಿಬ್ಬರನ್ನು ನಿನ್ನ ಸತ್ಪತ್ತನ್ನಾಗಿ ಸ್ವೀಕಾರ ಮಾಡಿದ್ದೀಯ. ದೇವರೇ, ನಮ್ಮ ಜೀವನ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಭಗವಂತ, ನೀನಷ್ಟೇ ಒಂದದ್ದಲ್ಲ, ನಿನ್ನ ಜೊತೆಯಲ್ಲಿ ನಿನ್ನ ಹೆಂಡತಿ ರಾಧೆ ಇದ್ದಾಳೆ, ಅಂದ್ರೆ ನನ್ನ ಅಕ್ಕ ಸತಿಪತಿ ಈರುವರು ನಮ್ಮ ಮನೆಗೆ ಬಂದಿದ್ದೀರಿ. ಭಗವಂತ, ನಿಮ್ಮನ್ನ ಕಾಣುವುದೇ ಒಂದು ನಮಗೆ ಯೋಗ ಭಾಗ್ಯ ಅಂತ ನೀವು ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆಯ ನೆಲವನ್ನ ಸ್ಪರ್ಶ ಮಾಡಿದ್ದೀರಿ. ನಮ್ಮ ಈ ನೆಲ ಪಾವನವಾಯಿತು. ದೇವರೇ, ಬಂದದ್ರಿಂದಾಗಿ ಇವತ್ತು ಹೋಗುವುದು ಬೇಡ. ನಮ್ಮ ಬಡವರಾದ ನಾವುಗಳು ನಿಮಗೊಂದು ಆತಿಥ್ಯವನ್ನು ನೀಡುತ್ತೇವೆ. ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿಯೇ ತಾವು ಹೋಗಬೇಕು. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸೇರಿರುವ ಸಮಸ್ತ ಕಲಾಭಿಮಾನಿ ಬಂಧುಗಳೇ, ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ನಿಮಗೆಲ್ಲರಿಗೂ ಸಹ ಸನ್ಮಂಗಳನ್ನುಂಟು ಮಾಡಲಿ ಎನ್ನುವುದರ ಜೊತೆಯಲ್ಲಿ ಈ ಒಂದು ಭಾಗ್ಯ ನಮ್ಮ ಪಾಲಿಗೆ ಇಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಮುಟ್ಟುದಿನ ಈ ವೈಕುಂಠ ಎಷ್ಟು ದೂರವನ್ನು ರಂಬೆ ಊರ್ವಶಿ ಮೇಳವ ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬರು ಮುನಿದಾರದರನು ಕಂಡೆ ತುಂಬರು ಮುನಿದಾರದರನು ಕಂಡೆ ಅಂಬುಜೋತ್ಸವ ಮುಖ್ಯರ ಕಂಡೆ ಅಂಬುಜೋತ್ಸವ ಮುಖ್ಯರ ಕಂಡೆ ಶಂಬರಾರಿಪಿತ ಮೇರಂಗಶಾಹಿ ಇಷ್ಟವಿದ ಈ ವೈಕುಂಠ ಎಷ್ಟು ದೂರವನ್ನು ಆದಿದೇವತೆಗಳಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋಕಾರದ ತಿರುಪತಿ ನಾರಾಯಣ ದೇವಿ ಇಷ್ಟೊತ್ತು ರಂಜಿಸಿದ ಶ್ರೀ ಕಲ್ಲಪ್ಪ ಮಾಸ್ಟರ್ ಕರಗಡ ಇವರ ತಂಡಕ್ಕೆ ಶುಭ ಕೋರುತ್ತಾ ಈಗ ಅವರನ್ನು ಗೌರವಿಸುವ ಸಮಯ. ದಯವಿಟ್ಟು ಹಿಮ್ಮೇಳ ಮತ್ತು ಮುಮ್ಮೇಳದವರು ವೇದಿಕೆಗೆ ಬರಬೇಕಂತ ಕೇಳ್ಕೊತೇವೆ. ಹಾಗೂ ನಮ್ಮ ಸಮಿತಿಯ ಸುದರ್ಶನ್ ಪಿಳ್ಳೆ ಹಾಗೂ ಸದಾನಂದ್ ಕಾಮತ್ ಅವರು ಕೂಡ ವೇದಿಕೆ ಕರೀತಾ ಇದ್ದೇನೆ. ದಯವಿಟ್ಟು ಹಿಮ್ಮೇಳ ಮತ್ತು ಮುಮ್ಮೇಳದವರು ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೇನೆ. ಸರ್ ಮಾಸ್ಟರ್ ಸರ್ ಕನ್ನಪ್ಪ ಮಾಸ್ಟರ್ ಸರ್ ಮತ್ತು ಅವರ ತಂಡದವರು ಬರ್ಬೇಕಂತ ಕೇಳ್ತಾರೆ.